ಲಾಯರ್ ಜಗದೀಶ್ ವಿವಾದ ಇವರನ್ನ ಹುಡುಕಿಕೊಂಡು ಬರುತ್ತೋ ಇಲ್ಲ ಇವರೇ ಹುಡುಕಿಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಜಗದೀಶ್ ಒಂದಲ್ಲ ಒಂದು ವಿಚಾರದಿಂದ ಸುದ್ದಿಯಲ್ಲಿದ್ದಾರೆ. ಇದೀಗ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಯುವಕರೊಂದಿಗೆ ಹೊಡೆದಾಡಿಕೊಂಡಿದ್ದು ಅರೆಸ್ಟ್ ಆಗುವಂತೆ ಆಗಿದೆ. ಅಷ್ಟಕ್ಕೂ ಲಾಯರ್ ಜಗದೀಶ್ ಅರೆಸ್ಟ್ ಆಗಿದ್ದು ಯಾಕೆ? ಏನ್ ಕೇಸ್? ಯುವಕರು ಅಟ್ಯಾಕ್ ಮಾಡಿದ್ಯಾಕೆ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಆಯಿತು. ಕೇಸ್ ಯಾವುದೇ ಇರಲಿ, ಸೋಷಿಯಲ್ ಮೀಡಿಯಾ ಮೂಲಕ ಆ ಪ್ರಕರಣದ ಕುರಿತು ವಕಾಲತ್ತು ಮಾಡೋರು KN ಜಗದೀಶ್. ವಕೀಲ್ ಸಾಬ್ ಎಂದೇ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋ ಜಗದೀಶ್ ನ್ಯಾಯಾಲಯದ ಆವರಣಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿದ್ದೇ ಹೆಚ್ಚು. ಇದೀಗ ಜಗದೀಶ್ ಮತ್ತೆ ದೊಡ್ಡ ಕಿರಿಕ್ ಮಾಡಿಕೊಂಡಿದ್ದಾರೆ. ಯುವಕರೊಂದಿಗೆ ದೊಡ್ಡ ಗಲಾಟೆ ಮಾಡಿಕೊಂಡಿದ್ದಾರೆ. ಈ ಕೇಸ್ ಸಂಬಂಧ ಲಾಯರ್ ಜಗದೀಶ್ ಹಾಗೂ ಗನ್ಮ್ಯಾನ್ ಅರೆಸ್ಟ್ ಆಗಿದ್ದಾರೆ. ಕೋಡಿಗೆಹಳ್ಳಿ ಪೊಲೀಸರು ಜಗದೀಶ್ ಅವರನ್ನ ಬಂಧಿಸಿದ್ದಾರೆ. ಅಷ್ಟಕ್ಕೂ ಏನ್ ಕೇಸ್ ಅಂತ ಹೇಳ್ತಾ ಹೋಗ್ತೀನಿ. ಬೆಂಗಳೂರಿನ ಕೋಡಿಗೆಹಳ್ಳಿಯಲ್ಲಿರುವ ಜಗದೀಶ್ ನಿವಾಸವನ್ನ ಸಂಪರ್ಕಿಸುವ ರಸ್ತೆಯಲ್ಲಿ ಅಲ್ಲಿನ ಸ್ಥಳೀಯ ಯುವಕರು ಅಣ್ಣಮ್ಮ ದೇವಿಯನ್ನ ಕೂರಿಸಲು ರಸ್ತೆ ಬಂದ್ ಮಾಡಿದ್ರು. ಇದೇ ವಿಚಾರವಾಗಿ ಗುರುವಾರ ಲಾಯರ್ ಜಗದೀಶ್ ಸ್ಥಳೀಯ ಯುವಕರನ್ನ ಪ್ರಶ್ನೆ ಮಾಡಿದ್ರು. ದೇವರನ್ನ ಕೂರಿಸಿ ರಸ್ತೆಯನ್ನ ಹೇಗ್ ಬಂದ್ ಮಾಡಿದ್ರಿ? ಪರ್ಮಿಷನ್ ಲೆಟರ್ ಕೊಡಿ ಅಂತೆಲ್ಲ ದಬಾಯಿಸಿದ್ರು. ಈ ವೇಳೆ ಮಾತಿಗೆ ಮಾತು ಬೆಳೆದಿದೆ. ಹೊಡೆದಾಡಿಕೊಳ್ಳುವ ಮಟ್ಟಕ್ಕೆ ಹೋಗಿತ್ತು. ಯುವಕರ ಗುಂಪು ಜಗದೀಶ್ಗೆ ಥಳಿಸಿದ್ರು. ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆದ್ರೆ ಇದೇ ವಿಚಾರವಾಗಿ ಮತ್ತೆ ಲಾಯರ್ ಜಗದೀಶ್ ಯುವಕರೊಂದಿಗೆ ಕಿರಿಕ್ ಮಾಡಿದ್ದಾರೆ. ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಆಯಿತು. ಹೌದು, ನಿನ್ನೆ ರಾತ್ರಿ 9 ಗಂಟೆಗೆ ಅದೇ ಮಾರ್ಗದಲ್ಲಿ ಲಾಯರ್ ಜಗದೀಶ್ ಹೋಗಿದ್ದಾರೆ. ಇನ್ನೂ ಕೂಡ ರೋಡ್ ಬಂದ್ ಮಾಡಿದ್ದಕ್ಕೆ ಮತ್ತೆ ತಮ್ಮದೇ ಶೈಲಿಯಲ್ಲಿ ಯುವಕರನ್ನ ಪ್ರಶ್ನಿಸಿದ್ದಾರೆ. ತಮ್ಮ ಜೊತೆ ಗನ್ಮ್ಯಾನ್ಗಳನ್ನ ಕೂಡ ಕರೆದುಕೊಂಡು ಹೋಗಿ ಬಿಲ್ಡಪ್ ಕೊಟ್ಟಿದ್ದಾರೆ. ಈ ವೇಳೆ ಸ್ಥಳೀಯರು ಹಾಗೂ ವಕೀಲ ಜಗದೀಶ್ ಮಧ್ಯೆ ಮತ್ತೆ ಮಾತಿನ ಚಕಮಕಿ ನಡೆದಿತ್ತು. ಜಗದೀಶ್ ನಡೆಯಿಂದ ಸಿಟ್ಟಾದ ಯುವಕರು ಅವರ ಸ್ಕಾರ್ಪಿಯೋ ಕಾರ್ ಮೇಲೆ ದಾಳಿ ನಡೆಸಿ ಕಾರಿನ ಗ್ಲಾಸ್ಗಳನ್ನ ಒಡೆದಿದ್ದಾರೆ. ಈ ಗಲಾಟೆಯಲ್ಲಿ ಲಾಯರ್ ಜಗದೀಶ್ ಅವರ ಗನ್ಮ್ಯಾನ್ ಕಾನೂನು ಬಾಹಿರವಾಗಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಗುಂಡಿನ ಸದ್ದು ಕೇಳಿ ಬೆಚ್ಚಿ ಬಿದ್ದ ಜನರು ರೊಚ್ಚಿಗೆದ್ದು ಜಗದೀಶ್ ಹಾಗೂ ಗನ್ಮ್ಯಾನ್ ಮೇಲೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ನಂತರ ಸಾಕಷ್ಟು ಗದ್ದಲ ಉಂಟಾಗಿತ್ತು ಅಂತ ಹೇಳಲಾಗ್ತಿದೆ. ಮತ್ತೆ ಜಗದೀಶ್ ಮನೆ ಬಳಿ ಬಂದ ಯುವಕರ ಗುಂಪು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಬಳಿಕ ಫೇಸ್ಬುಕ್ ಲೈವ್ ನಲ್ಲಿ ತನ್ನ ಮೇಲಾದ ಅಟ್ಯಾಕ್ ಬಗ್ಗೆ ಜಗದೀಶ್ ಮಾತನಾಡಿದ್ದಾರೆ. ಇವತ್ತು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಪೊಲೀಸರು ಬಂದು ನಮ್ಮನ್ನ ರಕ್ಷಿಸಿದ್ದಾರೆ. ನಮ್ಮ ಫ್ಯಾಮಿಲಿ ಮೇಲೆಯೂ ಹಲ್ಲೆ ನಡೆಸಿದ್ದಾರೆ ಅಂತ ಜಗದೀಶ್ ವಿಡಿಯೋದಲ್ಲಿ ಹೇಳಿದ್ರು. ಮತ್ತೊಂದೆಡೆ ಪ್ರಕರಣ ಸಂಬಂಧ ತೇಜಸ್ ಎಂಬುವರು ಕೋಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಫೈರಿಂಗ್ ಮೂಲಕ ಬೆದರಿಸಿದ್ದಾರಂತ ದೂರಿದ್ರು. ತೇಜಸ್ ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಲಾಯರ್ ಜಗದೀಶ್ ಹಾಗೂ ಅವರ ಗನ್ಮ್ಯಾನ್ ಅನ್ನ ಬಂಧಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ರೆಕಾರ್ಡಿಂಗ್ ಕೂಡ ಮುಗಿದಿದೆ. ಈ ಸೀಸನ್ ನಲ್ಲಿ ಲಾಯರ್ ಜಗದೀಶ್ ಹೆಚ್ಚು ಸದ್ದು ಮಾಡಿದ್ರು. ದೊಡ್ಡ ಮನೆಯಲ್ಲಿ ಅವಾಚ್ಯ ಶಬ್ದಗಳನ್ನ ಬಳಸಿ ಸಹಸ್ಪರ್ಧಿಗಳನ್ನ ನಿಂದಿಸಿದ್ರು. ಇದೇ ವಿಚಾರವಾಗಿ ಕಿರಿಕ್ ಮಾಡಿಕೊಂಡು ದೊಡ್ಡ ಮನೆಯಿಂದ ಆಚೆ ಬಂದಿದ್ರು. ಬಿಗ್ ಬಾಸ್ ಮನೆಯಿಂದ ಬಂದ ಜಗದೀಶ್ ಶೋ ಬಗ್ಗೆ ಕೂಡ ಕೆಟ್ಟದಾಗಿ ಮಾತನಾಡಿದ್ರು. ಕಳೆದ ವಾರ ಮಾಜಿ ಸ್ಪರ್ಧಿಗಳನ್ನ ದೊಡ್ಡ ಮನೆಗೆ ಕರೆಸಲಾಗಿತ್ತು. ಆದ್ರೆ ಲಾಯರ್ ಜಗದೀಶ್ ಮಾತ್ರ ಬಂದಿರಲಿಲ್ಲ. ಗ್ರ್ಯಾಂಡ್ ಫಿನಾಲೆಯಲ್ಲೂ ಜಗದೀಶ್ ಭಾಗಿಯಾಗಿಲ್ಲ. ಇದಕ್ಕೆ ಕಾರಣ ಜಗದೀಶ್ ಮಾಡಿಕೊಳ್ಳುತ್ತಿರುವ ಕಿರಿಕ್ಗಳಂತ ಹೇಳಲಾಗ್ತಿದೆ. ಇದೀಗ ಯುವಕರೊಂದಿಗೆ ಜಗಳ ಮಾಡಿಕೊಂಡು ಜಗದೀಶ್ ಜೈಲು ಸೇರುವಂತೆ ಆಗಿದೆ. ನಮಸ್ಕಾರ.